ಈಗ ನಮಸ್ಕಾರ. ಈಗ ನಾನು ಕುದುರೆ ಸಾಲುಡಿನಲ್ಲಿ ಇದ್ದೀನಿ. ಇವ್ರು ನಮ್ಮ ಫಾರ್ಮರ್ಸು. ಸರ್ ತಮ್ಮ ಹೆಸರು ಹೇಳಿ ಸರ್. ಬಸವರಾಜ್ ಪಟ್ಟಣ್ ಶೆಟ್ಟಿ ಅವರು ಸುಮಾರು ಒಂದು ಒಳ್ಳೆ ಗ್ರೇಪ್ಸ್ ಫಾರ್ಮರ್ಸ್ ಇದ್ದಾರೆ. ನೋಡ್ಬೋದು ನೀವು, ಇಲ್ಲಿ ಫ್ರೆಶ್ ಪ್ಲಾಟ್ ಇದ್ದಾವೆ, ಅಲ್ಲಿನವ್ರ ಪ್ಲಾಟ್ ಇದ್ದಾವೆ, ಅಲ್ಲಿ ಸ್ವಲ್ಪ ತೋರಿಸಿ. ಓಲ್ಡ್ ಪ್ಲಾಟ್ ಇದ್ದಾವೆ ಅವ್ರದ್ದು. ಇದನ್ನ ಎಷ್ಟು ಎಕರೆ ಸರ್ ತಮ್ಮದು ಪ್ಲಾಟ್? ಇದು 3 ಎಕರೆ, ಅದು 5 ಎಕರೆ. ಇದು 3 ಎಕರ್ಸ್ ಪ್ಲಾಟ್ ಮತ್ತು ಅಲ್ಲಿದು 8 ಎಕರೆ ಪ್ಲಾಟ್, 5 ಎಕರೆ ಪ್ಲಾಟ್ ರೀ. ಟೋಟಲ್ ಅವ್ರದ್ದು 8 ಎಕರೆ ಇದನ್ನಿದೆ. ಜರ್ಮಿ ಡ್ರಿಪ್, ಈಗ ನಮ್ದು ಆಶೀರ್ವಾದ್ ಜರ್ಮಿ ಡ್ರಿಪ್ ಏನಿದೆ ಸರ್, ತಾವು ಯೂಸ್ ಮಾಡಿರಿ. ಲಿಕ್ವಿಡ್ ಅನ್ನು ನೋಡ್ರಿ, ಲಿಕ್ವಿಡ್ ಥಿಕ್ನೆಸ್ ನೋಡ್ರಿ, ಥಿಕ್ನೆಸ್ ಹೆಂಗಿತ್ತು ಲಿಕ್ವಿಡ್? ಚಲೋ ಇತ್ತು. ಯಾಕಂದ್ರೆ ಸೆಕೆಂಡು ಜರ್ಮಿ ಡ್ರಿಪ್ ಒಂದು ಅಥರೈಸ್ ಪ್ರಾಡಕ್ಟ್ ಇದೆ. ಅಥರೈಸ್ ಪ್ರಾಡಕ್ಟ್ ಅಂದ್ರೆ ಅದಕ್ಕೊಂದು ಅದರೊಳಗೆ ಏನು ಕಂಟೆಂಟ್ ಇದೆ ರೀ, ಆ ಕಂಟೆಂಟ್ಗೆ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ನಮ್ಮ ಕರ್ನಾಟಕ ಗೌರ್ಮೆಂಟು ಪ್ಲಸ್ಸು ಕರ್ನಾಟಕ ಗೌರ್ಮೆಂಟ್ಗಿಂತ ಇನ್ನೊಂದು ನಮ್ಮದು ಬ್ರಾಂಚ್ ಇರುತ್ತೆ, ಅಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಅದಕ್ಕೆ ಅಂತಾರೆ ಎಫ್ ಸಿ ಒ ಅಂದ್ರೆ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್. ಅದು ಇಲ್ಲಿ ಸೆಂಟ್ರಲ್ ಡೆಲ್ಲಿಗೆ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಆ ಕಂಟೆಂಟನ್ನು ರೈತರಿಗೆ ಈ ಹೊಲದಲ್ಲಿ ಯೂಸ್ ಮಾಡೋ ಸಲಕ್ಕೆ ಪಾಸ್ ಮಾಡ್ತಾರೆ. ಆ ಕಂಟೆಂಟ್ ಪಾಸ್ ಆದಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸು, ಅಂದರೆ ಈಗ ಸಪೋಸ್ ನಮ್ಮ ಆಶೀರ್ವಾದ್ ಫರ್ಟಿಲೈಸರ್ ಕಂಪ್ನಿ ಇದೆ, ನಮ್ಮ ಕಡೆ ಆ ಪ್ರಾಡಕ್ಟ್ ಮಾರಬೇಕಾದ್ರೆ ಫಾರ್ಮ್ ಬೇಕು. ಏನು ಬೇಕು ಎಲ್ಲಕ್ಕಿಂತ ಫಸ್ಟು ಈ ಯಾರು ಕಂಪ್ನಿಯವ್ರು ಬಂದು ಹೇಳಂಗಿಲ್ಲ. ಯಾಕಂದ್ರೆ ಬಹಳಷ್ಟು ರೈತರಿಗೆ ಕಾರ್ಡ್ ನಡೆದ. ಈಗ ನಮ್ಮ ರೈತರು ಬಂದವ್ರು ಸರ್, ನೀವು ಈಗ ನಮ್ಮದು ಜರ್ಮಿ ಡ್ರಿಪ್ ಯೂಸ್ ಮಾಡಿದ್ರಿ, ಮತ್ತು ಬೇರೆ ಯಾವ್ದು ಯೂಸ್ ಮಾಡಿದ್ರಿ ಸರ್? ಜಂಬೋ ಪ್ಲಸ್ ಅದ್ರಿ. ಅದನ್ನ ಒಂದೇ ಪ್ಲಾಟ್ನಾಗ ಬೇರೆ ಯೂಸ್ ಮಾಡಿದ್ರಿ. ತಮಗೆ ಜರ್ಮಿ ಡ್ರಿಪ್ ಬಗ್ಗೆ ಏನು ಸರ್, ಏನು ಡಿಫ್ರೆನ್ಸ್ ಕಾಣ್ತಿದೆ ನಿಮಗೆ? ಎಲಿ ಸೈಜ್ ದೀಪ್ ಆಗಿದೆ, ಗೋರಿನೂ ಸರ್ ಸುಪೀರಿಯರ್ ಆಗ್ಯದ. ಸೊ ನಿಮಗೆ ಒಂದೇ ಪ್ಲಾಟ್ನಲ್ಲಿ ನೀವೇನು ಮಾಡಿರಿ, ನಿಮ್ದು ಓನ್ ಪ್ರಾಕ್ಟಿಕಲ್ಗೋಸ್ಕರ ವೆರಿ ಗುಡ್ ಸರ್. ಯಾಕಂದ್ರೆ ನಮ್ಮ ರೈತರು ಬಂದವ್ರು ಹಿಂಗೆ ಚೆಕ್ ಮಾಡಬೇಕು. ಯಾಕಂದ್ರೆ ಈಗ ಅವ್ರು ಏನು ಮಾಡಿದ್ದಾರೆ, ಒಂದೇ ಪ್ಲಾಟ್ನಲ್ಲಿ 2 ಐಟಮ್ ಬಿಟ್ಕೊಂಡು ನೋಡಿದ್ದಾರೆ. ನೋಡಿದ್ಮೇಲೆ ನಮ್ಮ ಜರ್ಮಿ ಡ್ರಿಪ್ದಿಂದ ಅವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಒಂದು ಲೀವ್ಸ್ನಲ್ಲಿ ಒಂದು ಥಿಕ್ಕಿಂಗ್ ಅಂದ್ರೆ ಒಳ್ಳೆ ಲೀವ್ಸು ಮತ್ತು ಧ್ವನಿನ ಏನಾದ್ರೆ ಇಂಪ್ರೂವ್ಮೆಂಟ್. ಓಕೆ ಸರ್, ನೀವು ನಮ್ದು ಆಶೀರ್ವಾದ್ ಫರ್ಟಿಲೈಸರ್ನ ಯೂಸ್ ಮಾಡಿರಿ. ಆಶೀರ್ವಾದ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಸರ್? ಆಶೀರ್ವಾದ್ ಫರ್ಟಿಲೈಸರ್ ಒಳ್ಳೆ ರಿಸಲ್ಟ್ ಅದ ರೀ. ವಾಟರ್ ಸೊಲ್ಯುಬಿಲಿಟಿ ಪ್ರಾಬ್ಲಮ್ ನಿಮ್ಗೆ ಬಂದ ಅಂದ್ರೆ ನೀರಾಗ ಕರಗಂಗಿಲ್ಲ ಅಂತದಿಂದ ಪ್ರಾಬ್ಲಮ್ ಅದ ಏನಿಲ್ಲ. ಅದರದಿಂದ ಸರ್ ನಮ್ಮ 25 kg ಬ್ಯಾಗ್ ಏನಿರುತ್ತೆ ಅದರೊಳಗೆ ತೆಗೆದು ನೀವು ಸ್ಪ್ರೇ ಮಾಡಿ, ನಿಮ್ಗೆ ಯಾವಾಗೂ ಪ್ರಾಬ್ಲಮ್ ಬರಂಗಿಲ್ಲ. ಯಾಕಂದ್ರೆ ಆಶೀರ್ವಾದ್ ಫರ್ಟಿಲೈಸರ್ ನಮ್ದು ಮೇನ್ ಫಸ್ಟ್ ಅಟೆನ್ಷನ್ ಅಂದ್ರೆ ರೈತರಿಗೆ ಲಾಭ ಆಗಬೇಕು, ರೈತರಿಗೆ ಜೆನ್ಯೂನ್ ಪ್ರಾಡಕ್ಟ್ ಕೊಡಬೇಕು. ರೈತರು ಖುಷಿಲೇ ತೋರಿಸ್ತಾ ಇದ್ದಾರೆ. ಇದು ಯಾವುದೇ ಒಂದು ಅವರು ಜಂಬೂ ಪ್ಲಸ್ ಯೂಸ್ ಮಾಡಿದ್ದು, ಇಲ್ಲಿ ಗೊನಿ ಕಡಿಮೆ ಅದ, ಮತ್ತೆ ಇಲ್ಲಿ ಶೈನಿಂಗ್ ಕಮ್ ಅದ. ಇಲ್ಲಿ ನೋಡ್ರಿ, ಶೈನಿಂಗ್ ನೋಡ್ರಿ, ಇಲ್ಲಿ ಬರ್ರಿ, ಇಲ್ಲಿ ಶೈನಿಂಗ್ ನೋಡ್ರಿ. ಪ್ಲಾಟ್ ಅದು ರಿಸಲ್ಟ್ ಓರಿಯೆಂಟೆಡ್ ರಿಸಲ್ಟ್ ನೋಡ್ರಿ. ಅಂದ್ರೆ ಹಿಂಗೆ ಎಣ್ಣೆ ಹಚ್ಚಿ ಪ್ಲಾಟ್ಗೆ ಇಟ್ಟಾರಣ, ಆ ಟೈಪ್ ರಿಸಲ್ಟ್ ಇದೆ. ಇಲ್ಲಿದೆ ಪ್ಲಾಟ್ನಲ್ಲಿ. ಇಲ್ಲಿ ಸಬ್ಮೆನ್ ತೋರಿಸಿವ್ರಿಗೆ ಇದು ನೋಡ್ರಿ. ಈ ಸಬ್ಮೆನ್ ಅದ, ಈ ಸಬ್ಮೆನ್ ಅದ. ಇಲ್ಲಿ ಸಬ್ಮೇಲೆ ರೈತರ ಬಾಂಧವರು ಓನ್ ಆಗಿ ಚೆಕ್ ಮಾಡಿದ್ದಾರೆ. ನೀವು ನೋಡ್ಬೋದು ರಿಸಲ್ಟ್ ನೋಡ್ರಿ, ಬರೀ ಓರಿಯೆಂಟೆಡ್ ಹೆಂಗೆ ಮೀನ್ಸ್ ನೋಡ್ರಿ ಪ್ಲಾಟ್. ಹಾಂ ಸರ್, ಜಾಸ್ತಿ ಅದ. ಇಲ್ಲಿ ನೋಡ್ರಿ, ಗ್ರೀನಿಶ್ ನೋಡ್ರಿ, ಇಲ್ಲಿ ಪ್ಲಾಟ್ ಅನ್ನು ಗ್ರೀನಿಶ್ ನೋಡ್ರಿ, ಹಸರ್ ಅಂತ. ಫ್ಲೋರಿಂಗ್ ನೋಡ್ರಿ ಸರ್, ಫ್ಲೋರಿಂಗ್ ಓರಿಯೆಂಟೆಡ್ ಅದ ರೀ.